ಮಕ್ಕಳ ಜ್ಞಾನ ವೃದ್ಧಿಗಾಗಿ ಕಲಘಟಗಿ ಪಟ್ಟಣದ ವಿದ್ಯಾಸಾಗರ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮುಖ್ಯ ಅತಿಥಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಜಮೀರಾ ಬಾನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಕ್ಕಳಿಗೆ ಧೈರ್ಯ, ಭಯವಿಲ್ಲದ ಗಟ್ಟಿ ವಾತಾವರಣವನ್ನು ವಿಜ್ಞಾನ ವಿಷಯ ವಿತರಣೆಯನ್ನು ಶಿಕ್ಷಕರು ಮತ್ತು ಪಾಲಕರು ಕೊಟ್ಟಿದ್ದಾರೆ. ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಇರಬೇಕು, ಆರೋಗ್ಯದ ಕಡೆ ಗಮನ ಕೊಡಿ ಎಂದು ಹೇಳಿದರು. ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿನ ಬದಲಾವಣೆ ಪ್ರಯೋಗಗಳ ಮಾದರಿ ತಯಾರಿಸಿಕೊಂಡು ವಿತರಣೆ ನೀಡಿದರು. ಶಾಲೆಯ ಅಧ್ಯಕ್ಷರಾದ ಸುನೀತಾ ಪಾಟೀಲ್ ಮಾತನಾಡಿ, ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಎಲ್ಲಾ ಪಾಲಕರು ಅವರ ಕಡೆ ಗಮನ ಕೊಟ್ಟು ಆಲಿಸಿದರೆ ಪ್ರತಿಯೊಬ್ಬ ಮಗು ಒಬ್ಬ ಅಬ್ದುಲ್ ಕಲಾಂ ಆಗೋದರಲ್ಲಿ ಎರಡನೇ ಮಾತಿಲ್ಲ ಎಂದರು. ನಮ್ಮ ನಡಿಗೆ ವಿಜ್ಞಾನದ ಕಡೆ ಎಂದು ಹೇಳಿದರು. ಬಳಿಕ ಮುಖ್ಯ ಅತಿಥಿಗಳಾದ ಡಾಕ್ಟರ್ FK ನಿಗದಿ ಇನ್ನಿತರರು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮಕ್ಕಳು ಇಷ್ಟು ಶ್ರಮ ತಗೊಂಡು ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಅಭಿನಂದನೆಗಳು. ಅದಕ್ಕಿಂತ ಜಾಸ್ತಿ ಶ್ರಮ ನಮ್ಮ ಪೇರೆಂಟ್ಸ್ ಕಾಣ್ತಿದೆ ಪ್ರಾಜೆಕ್ಟ್ಸ್ ನೋಡುವಾಗ. ಇವತ್ತು ಒಂದು ಮಾತಿನ ಬಗ್ಗೆ ಹೆಚ್ಚಿನ ಐ ವಾಂಟ್ ಟು ಸ್ಟ್ರೆಸ್ ಆನ್ ದ್ಯಾಟ್ ಎಲ್ಲ ಪ್ರಾಜೆಕ್ಟ್ಸು ನಮ್ಮ ಸೈನ್ಸ್ ಎಕ್ಸಿಬಿಷನ್ ಇದೆ, ಸೈನ್ಸ್ ರಿಲೇಟೆಡ್ ಇದೆ, ಟೆಕ್ನಾಲಜಿ ವೈಸ್ ಇದೆ, ಡಿಫ್ರೆಂಟ್ ಏರಿಯಾಸ್ ಎಲ್ಲ ಕವರ್ ಅಪ್ ಆಗಿದೆ. ಮಕ್ಕಳದು ನಮ್ಮ ನಡಿಗೆ ವಿಜ್ಞಾನದ ಅಡಿಗೆ ಅಂತ, ನಮ್ಮ ನಡಿಗೆ ಎಲ್ಲಿ ಹೋಗ್ಬೇಕಂದ್ರೆ ವಿಜ್ಞಾನದ ಹತ್ರ ಹೋಗ್ಬೇಕಾಗ್ಯದ. ನೋಡ್ರಿ, ಸಣ್ಣ ಮಕ್ಕಳು ಚೆನ್ನಾಗಿ ಮಾಡ್ಯಾರ. ಇನ್ನೊಂದು ಸ್ವಲ್ಪ ನಿಮ್ದು ಸಪೋರ್ಟ್ ಇದ್ದಿದ್ದ ಆಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ನಿಮ್ಮ ಎಲ್ಲ ಮಕ್ಕಳಿಗೂ ಏನು ಎಕ್ಸ್ಪೆರಿಮೆಂಟ್ ಮಾಡಿ ಕೊಟ್ಟಿರಿ ಅದನ್ನು ಹೇಳೋದನ್ನು ನೀವು ಕಲಿಸಿದ್ರ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಟ್ಟಿದ್ರು, ಅದು ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಅನಿಸಿಕೆ ಇವತ್ತು. ಸೊ ಈ ಸಣ್ಣ ಮಕ್ಕಳು ಕೂಡ ಇಷ್ಟೆಲ್ಲ ಎಫರ್ಟನ್ನು ಮಾಡ್ಯಾರ. ಸೊ ಇದನ್ನು ನೋಡಿ ಸಂತೋಷ ಆಗ್ತದೆ. ಎಲ್ಲ ಪೇರೆಂಟ್ಸ್ ಕೂಡ ಅದಕ್ಕೆ ನಿಮ್ದು ಎಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದು ಕೂತೀರಿ. ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಕಾರ್ಯಕ್ರಮದ ನಡುವೆ ಶಾಲೆಯ ಅಲಂಕಾರಗೊಂಡ ಮಕ್ಕಳು ತಯಾರಿಸಿಕೊಂಡ ಬಂದ ಮಾದರಿಗಳು ಗಮನ ಸೆಳೆಯುತ್ತಿದ್ದವು. ಈ ವೇಳೆ ಎಲ್ಲ ಗಣ್ಯರಿಗೂ ಸನ್ಮಾನಿಸಿದರು. ಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಶಾಲೆಯ ಸಮವಸ್ತ್ರ ಧರಿಸಿ ಅಚ್ಚುಕಟ್ಟಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ವರದಿಗಾರರಾದ ಪ್ರಭು ರಂಗಾಪುರ್, ದತ್ತಾತ್ರೇಯ ಭಟ್, ಸಂಸ್ಥೆ ಆಡಳಿತ ಅಧಿಕಾರಿಗಳಾದ ಸೌಮ್ಯ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಶಿಕ್ಷಕರು ಹಾಜರಾಗಿದ್ದರು. ಇಲಿಯಾಸ್ ಗಿಡ್ದನ್ನವರ್, 9 ಲೈವ್ ನ್ಯೂಸ್, ಕಲಘಟಗಿ.